ಅನಿಸುತ್ತೆ. ಇಲ್ಲಿಗೆ ಬಂದಿದ್ದೇನಕ್ಕೆ ಕೇಳಿದ್ರೆ ಯಾರನ್ನೂ ದ್ವೇಷಿಸೋಕ್ಕಲ್ಲ, ಸಾಧ್ಯ ಆದರೆ ಪ್ರೀತಿಸು ಅಂತ. ನಾವೇನು ಮಾಡಿದ್ದೀವಿ, ಚೌಕಟ್ಟು ಮಾಡ್ಕೊಂಬಿಟ್ಟಿದ್ದೀವಿ. ನಮ್ಮ ಮನೆ, ನಮ್ಮ ರೂಮ್, ನನ್ನ ಹೆಂಡತಿ, ನನ್ನ ಮಕ್ಕಳು. ಸೊ ನಾನು ಹೆಚ್ಚು ಆ ಥರ ದೊಡ್ಡ ದೊಡ್ಡ ತರಂಗ ಜೊತೆ ಇರೋಕ್ಕೆ ಇಷ್ಟಪಡ್ತೀನಿ. ಮಿಡ್ಲ್ ಕ್ಲಾಸ್ ಫ್ಯಾಮಿಲಿದು ಮೇಜರ್ ಏನು ಅಂದರೆ ಅವತ್ತಿಂದ ಅವತ್ತಾದರೆ ಸಾಕಪ್ಪ ಅನ್ನೋ ಥರದ್ದು ಯೋಚನೆ. ತಿಂಗಳ ಎಂಡ್ ಆದರೆ ಅದು ಒಂದು ಬಾಡಿಗೆ ಕಟ್ಟಬೇಕು ಇನ್ನೊಂದು ಅಂತ. ಈ ಥರದ್ದು ಚಾಮರಾಜಪೇಟೆ ಅಂತ ಏರಿಯಾಗಳಲ್ಲಿ ಇದು ಸರ್ವೇ ಸಾಮಾನ್ಯ. ನಾನು ಅದು ತುಂಬ ಜನ ಕೇಳ್ಪಟ್ಟಿನಿ. ಅಂದರೆ ಈಗ ಬೌಂಡೆಡ್ ಸ್ಕ್ರಿಪ್ಟ್ ಅನ್ನೋದು ಅಥವಾ ಏನೇ ನಾವು ಮಾಡ್ಕೊಂಡಿದ್ರು ಕೂಡ ಆನ್ ಸ್ಪಾಟು ಒಂದಷ್ಟು ಚೇಂಜಸ್ ಆಗುತ್ತೆ. ಆ ಮೂಮೆಂಟ್ಗೆ ಏನೋ ಅದು ಬೇರೆ ಕೇಳುತ್ತೆ. ಅದು ಸರಿನೂ ಅಂತ ಅನಿಸುತ್ತೆ. ಕೆಲವೊಂದು ಸಲ ದ್ವಂದ್ವ ಆಗುತ್ತೆ. ಈ ಥರದ್ದೆಲ್ಲ ಕೇಳಿದ್ದುಂಟು. ಸೊ ಎಲ್ಲವೂ ಬೌಂಡೆಡ್ ಆಗೋದಿಲ್ಲ ಅಂತನೂ. ಸೊ ಸಿನಿಮಾ ಅಂತ ಬಂದಾಗ, ಮೇಕಿಂಗ್ ಅಂತ ಬಂದಾಗ ಸಾಧ್ಯನೇ ಇರಲ್ಲ. ಅಂದರೆ ಆ ಸಮಯಕ್ಕೆ ನಾವು ಬುದ್ಧಿ ಉಪಯೋಗಿಸುವಂಥ ಕೆಪಾಸಿಟಿ ಇದ್ದರೆ ಮಾತ್ರ ನಿರ್ದೇಶಕನಾಗಿ ಕೆಲಸ ಮಾಡಲಿಕ್ಕಾಗತ್ತೆ ಅಂತ ನಂಗೆ ಅನಿಸುತ್ತೆ. ಆ ಸಂದರ್ಭಕ್ಕೆ ನಮಗೇನು ಹೊಳಿಲ್ಲ, ಅದು ಆಗಿಲ್ಲ ಅಂದರೆ ಅಯ್ಯೋ ಏನು ಮಾಡೋದು ಅನ್ನೋದೊಂದಕ್ಕೆ ಇಳಿದ್ಬಿಟ್ರೆ ನಮಗೆ ಕ್ಲಾರಿಟಿ ಇಲ್ಲ, ಮತ್ತು ಇನ್ನೇನು ಆಡಿಯನ್ಸಿಗೆ ಕ್ಲಾರಿಟಿ ಕೊಡೋಕ್ಕೆ ಖಂಡಿತ ಆಗಲ್ಲ. ಸೊ ಅದು ಖಂಡಿತ ಬೇಕೇ ಬೇಕು. ಸಮಯಕ್ಕೆ ಸರಿಯಾದ ಬುದ್ಧಿ ಉಪಯೋಗಿಸೋದು ಭಾಳ ಅನುಕೂಲ. ಅದನ್ನೇ ಸೃಜನಶೀಲತೆ. ನನಗೆ ಒಂದು ಕುತೂಹಲ ಏನಂತಂದರೆ, ಈ ಸಿನಿಮಾ ನೋಡಿದ್ಮೇಲೆ ನಿಮ್ಮಲ್ಲೇನೋ ಒಂದು ಹುಡುಕಾಟ ಇದೆ, ಬೇರೆನೇ ಏನೋ ಹುಡುಕಾಟ ಇದೆ. ಅದು ಬದುಕಿನ ವಿಚಾರಕ್ಕೋ, ಮಾನವೀಯತೆಯ ವಿಚಾರಕ್ಕೋ, ಮನುಷ್ಯತ್ವದ ವಿಚಾರಕ್ಕೋ, ಇವತ್ತಿನ ಪರಿಸ್ಥಿತಿ ವಿಚಾರಕ್ಕೋ ಗೊತ್ತಿಲ್ಲ. ಬಟ್ ಆ ಎಲ್ಲ ಹುಡುಕಾಟಗಳು ಮರ್ಯಾದೆ ಪ್ರಶ್ನೆಯಲ್ಲಿ ಕಾಣಿಸೋಕ್ಕೆ ಶುರುವಾಯಿತು. ಸೊ ನಾನು ನಿಮ್ಮ ಹತ್ರ ಅದೇ ನೇರವಾಗಿ ಕೇಳ್ತೇನೆ, ಅಂದರೆ ನಿಮ್ಮ ಹುಡುಕಾಟ ಏನು ಅಂತ ಈ ಒಂದು ವಿಚಾರಕ್ಕೆ. ಅಂದರೆ ಕತೆ ಹೇಳೋ ರೀತಿ ದೊಡ್ಡ ಮೀಡಿಯಮ್ ಇದು ಸಿನಿಮಾ. ಸೊ ನೀವು ಪ್ರೆಸೆಂಟ್ ಮಾಡ್ತಿರೋವಂಥ ವಿಷಯಗಳು ಅಂದರೆ ನನಗೆ ಯಾವಾಗಲೂ ಅತಿ ಹೆಚ್ಚು ಇಷ್ಟ ರಿಯಾಲಿಟಿ. ನಾವು ಅಲ್ಲೇ ಬದುಕಬೇಕಾಗಿರುತ್ತೆ. ನಮ್ಮ ಸುತ್ತಮುತ್ತ ನಡೆಯುವ ಸಂದರ್ಭಗಳು, ನಮ್ಮ ಸುತ್ತಮುತ್ತ ನಡೆಯುವ ಜೀವನ ಪದ್ಧತಿ, ಅದಕ್ಕೆ ಪೂರ್ಣ ಪ್ರಮಾಣದಲ್ಲಿ ಕನ್ನಡಿ ಹಿಡಿದು ಏನೋ ಸರಿ ಮಾಡಬೇಕು ಅಂತ ಅಲ್ಲ ಉದ್ದೇಶ. ಎಲ್ಲೋ ಮೋಟಿವ್ ಆಗಿ ಸರಿ ಹೋಗ್ಬೋದು ಅಂತ. ಮತ್ತು ಸಿನಿಮಾದಿಂದ ನೇರವಾಗಿ ಹೇಳಿದ್ರು ಕೂಡ ಅದು ತಪ್ಪು, ಅದು ಭಾರ, ಹೇರಿಕೆ. ಯಾವುದೋ ಮೂಲಕ ನಮಗೆಲ್ಲ ಪಾಠ ಹೇಳ್ಕೊಟ್ಟಿದ್ದ ಮಾಸ್ಟರ್ಗಳೆಲ್ಲ ಪೂರ್ಣ ಪ್ರಮಾಣದ ಹಿಂಗೆ ಅಂತ ಹೇಳಿದ್ರೆ ನಾವು ಕಲಿಯಲ್ಲ. ನಮಗೇನೋ ಒಂದು ಬೇರೆ ಮಾದರಿನಲ್ಲಿ ಅದನ್ನ ಹೇಳ್ಕೊಟ್ಟಾಗ ಅದು ಇವತ್ತಿಗೂ ನೆನಪಿರುತ್ತೆ. ಪುಸ್ತಕದಲ್ಲಿ ಬರ್ಸಿರೋ XYZ ಇನ್ನೊಂದು ಮತ್ತೊಂದು ಲೆಕ್ಕ ನಮಗೆ ನೆನಪಿರುತ್ತೋ ಇರಲ್ಲೋ ಗೊತ್ತಿಲ್ಲ. ಗೋಲಿ ಹಿಡ್ಕೊಂಡು 2-3 ಹಿಂಗೇನೋ ಎಣಿಸಿದ್ದು ನಮಗೆ ನೆನಪಿರುತ್ತೆ. ಆ ಥರ ಆಡಿಯನ್ಸ್ಗೆ ಕೂಡ ಬೇರೆ ಬೇರೆ ರೀತಿನಲ್ಲಿ ಹೇಳಿದ್ರೆ ಮನುಷ್ಯತ್ವ ನನಗೆ ಯಾವಾಗಲೂ ದೊಡ್ಡ ವಿಷಯ. ಅದು ಭಾಳ ಇಂಪಾರ್ಟೆಂಟ್. ಪರಸ್ಪರ ಗೌರವ ಅದು ಭಾಳ ಇಂಪಾರ್ಟೆಂಟ್. ಕೃತಜ್ಞತೆ ಭಾಳ ಇಂಪಾರ್ಟೆಂಟ್. ಇದೆಲ್ಲ ಇಲ್ಲದೆ ಬದುಕು ನಡೆಸಿದ್ರೆ ಅದಕ್ಕೆ ವ್ಯಾಲ್ಯೂಸ್ ಇರೋಲ್ಲ ಅನಿಸುತ್ತೆ. ಇಲ್ಲಿಗೆ ಬಂದಿದ್ದೇನಕ್ಕೆ ಕೇಳಿದ್ರೆ ಯಾರನ್ನೂ ದ್ವೇಷಿಸೋಕ್ಕಲ್ಲ, ಸಾಧ್ಯ ಆದರೆ ಪ್ರೀತಿಸು ಅಂತ. ಸೊ ಅದನ್ನು ಹೇಳೋಕ್ಕೆ ಟ್ರೈ ಮಾಡೋದು. ಅದು ಒಂದು ಲವ್ ಆಗಿರಬಹುದು, ಅಥವಾ ಒಂದು ಸ್ನೇಹ ಆಗಿರ್ಬೋದು, ತಂದೆ ಮಗನ ಪ್ರೀತಿ ಆಗಿರ್ಬೋದು. ನಿಮಗೆಲ್ಲ ಕ್ಯಾರೆಕ್ಟ್ರಲ್ಲೂ ಆ ಥರದ್ದೆಲ್ಲ ಸಣ್ಣ ಸಣ್ಣ ಜಾಯಿಂಟಿಂಗ್ ಕಾಣಿಸುತ್ತೆ. ಸೊ ಮಿಸ್ಸಿಂಗ್ ಅಂತ ಇರ್ಬೋದು. ಎಲ್ಲದೂ ಕೂಡ ನಮ್ಮ ಲೈಫಲ್ಲಿ ನಾವೇನು ಮಾಡಿದ್ದೀವಿ, ಚೌಕಟ್ಟು ಮಾಡ್ಕೊಂಬಿಟ್ಟಿದ್ದೀವಿ. ನಮ್ಮ ಮನೆ, ನಮ್ಮ ರೂಮ್, ನನ್ನ ಹೆಂಡತಿ, ನನ್ನ ಮಕ್ಕಳು, ಈ ಥರ ಬಿಟ್ಟರೆ ಯಾರೋ ಒಂದಿಬ್ಬರು. ಬಟ್ ಇದನ್ನು ಎಕ್ಸ್ಪೆಕ್ಟ್ ಮಾಡುತ್ತೆ ಜನ. ನಾವು ಕೊಟ್ಟರೆ ಅವರು ಅದು ನಮ್ಗೆ ವಾಪಸ್ ಕೊಡ್ತಾರೆ. ಮತ್ತು ಸರ್ಕಲ್ ಅನ್ನೋ ಒಂದು ತರಂಗ ಅನ್ನೋದು ಸಣ್ಣದಾಗಿ, ಒಂದು ಸಣ್ಣ ಕಲ್ಲು ಹಾಕಿದ್ರೆ ಸಣ್ಣದಾಗೇ ಬರುತ್ತೆ, ಒಂಚೂರು ದೊಡ್ಡ ಕಲ್ಲು ಹಾಕಿದ್ರೆ ತುಂಬ ದೊಡ್ಡದಾಗಿ ಆಗುತ್ತೆ. ಸೊ ನಾನು ಹೆಚ್ಚು ಆ ಥರ ದೊಡ್ಡ ದೊಡ್ಡ ತರಂಗ ಜೊತೆ ಇರೋಕ್ಕೆ ಇಷ್ಟಪಡ್ತೀನಿ. ಸೊ ಅದು ಈ ಕಥೆಗಳೆಲ್ಲ, ಅಥವಾ ನಾವು ಮುಂದೆ ಮಾಡೋ ಕಥೆಗಳಲ್ಲೂ ಕೂಡ ಆ ನೈಜತೆ ಮತ್ತು ಮಾನವೀಯತೆ ಈ ಎಲ್ಲ ಅಂಶಗಳು ಇದ್ದರೆ ತುಂಬ ಚೆಂದ. ನಾನು ಯಾವಾಗಲೂ ಹುಡುಕಾಡೋದೇನು ಅಂತ ಕೇಳಿದ್ರೆ, ನನ್ನ ಕಥೆ ಹುಡುಕಾಡೋದಕ್ಕಿಂತ ಕಥೆ ಒಳಗಡೆ ಇರುವಂಥ ಸೂಕ್ಷ್ಮಗಳನ್ನು ಹುಡುಕಾಡೋದು ಜಾಸ್ತಿ. ನಂಗೆ ಅದಿಷ್ಟ. ಅದು ಸೂಕ್ಷ್ಮ ಸಂವೇದನೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅಂತ ಅನಿಸುತ್ತೆ. ಸೊ ಅದು ಜಾಸ್ತಿ ಹುಡುಕ್ತೀನಿ. ಅಲ್ಲಿ ಒಂದು ಸಂಭಾಷಣೆ ಬರುತ್ತೆ, ಸತೀಶ ಇದ್ದಿದ್ರೆ ಮನೆ ಎಲ್ಲ ಅವನು ಆರಾಮಾಗಿ ನಿಭಾಯಿಸ್ಕೊಂಡು ಹೋಗ್ತಿದ್ದ. ನಮ್ಮ ಕಷ್ಟ ಅಂದರೆ ಅವ್ನಿಗೆ ನಮ್ಗೆ ಏನು ಬೇಕು ಅಂತ ಗೊತ್ತಿತ್ತು, ಆದರೆ ಇನ್ನೊಂದಿನ ಮಾತು ಬರುತ್ತೆ, ಅವ್ನಿಗೇನು ಬೇಕು ಅಂತ ನಮ್ಗೆ ಗೊತ್ತಾಗಲಿಲ್ಲ, ಅವ್ನು ಏನು ಅಂತ ನಮ್ಗೆ ಗೊತ್ತೇ ಆಗಲಿಲ್ಲ ಅನ್ನೋ ಥರದ್ದು.
ಅದು ಹೆಂಗೆ ಅಂದರೆ ಇಟ್ಸ್ ರಿಲೇಟೆಡ್ ಟು ನಮ್ಮಂಥ ಮಿಡ್ಲ್ ಕ್ಲಾಸ್ಗೆ ಅದು ತುಂಬ ಬೇಗ ರಿಲೇಟೆಡ್ ಆಗುತ್ತೆ. ಅದು ಹೌದಲ್ವಾ ಅಂತ ಅನ್ಸಕ್ಕೆ ಶುರುವಾಗುತ್ತೆ. ತುಂಬ ಮಕ್ಕಳು ಹಂಗೆ ಅಲ್ವಾ ಸರ್, ಇವಾಗ ಜವಾಬ್ದಾರಿ ಅಂತ ಬಂದರೆ ಅವ್ರ ಮನೆಗೆ ಬೇಕಾಗಿರೋದೆಲ್ಲ ಅಮ್ಮ. ಅಮ್ಮ ಹೆಂಗೆ ಅಂತಂದರೆ ಅಮ್ಮಂಗೆ ಪ್ರೀತಿ ಇದ್ದರೂ ಕೂಡ ಅಮ್ಮ ಒಂಥರ ಇರಿಟೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಅಮ್ಮ ಅನ್ನೋಳು. ಅದು ತಗೊಂಬ ಇದು ಮಾಡಿಲ್ವ ಅದು ಮಾಡಿಲ್ವ ಹಂಗಾಗಿಲ್ವ ಹಿಂಗಾಗಿಲ್ವ ಅಂತ ಯಾವಾಗ ರೂಲಲ್ಲೇ ಇರುತ್ತೆ. ಬಟ್ ಯಾವತ್ತೂ ಒಂದು ದಿವಸ ಮಗನೇ ನೀನು ಆರಾಮಾಗಿದ್ಯಾ ಅನ್ನೋ ಕ್ವಶನ್ ಬರಲ್ಲ, ಭಾಳ ಕಮ್ಮಿ. ಅದು ಕೇಳೇ ಇರಲ್ಲ. ಯಾವಾಗ ಅವನು ಇರಲ್ವೋ ಆವಾಗ ಅಯ್ಯೋ ನಾನು ಒಂದು ದಿವಸನೂ ಕೇಳಲೇ ಇಲ್ವಲ್ಲ ಈ ಥರ. ಇದು ಅಮ್ಮ ಮಗಂದಿರ್ಬೋದು, ಗಂಡ ಹೆಂಡ್ತಿದ್ದು ಅದೇ ಪಾಡಾಗಿರುತ್ತೆ. ಗಂಡ ಇದ್ದಾಗ ಹೆಂಗೆ ನೋಡ್ಕೊಂಡಿರ್ತಾರೆ ಅನ್ನೋದು ಗೊತ್ತಿಲ್ಲ. ಅಂದರೆ ನಾನು ನೋಡಿರೋ ಸಂದರ್ಭ ಹೇಳ್ತಾ ಇದ್ದೀನಿ. ಲೈಕ್ ಪಾಸ್ಟ್ 10 years ಬ್ಯಾಕ್ ನನ್ನ ತಂದೆಯವ್ರು ತೀರ್ಕೊಂಡಿದ್ದು. ಅಮ್ಮ ಅಪ್ಪ ಇದ್ದಾಗ ಓಕೆ ಆರಾಮಾಗಿದ್ರು, ಬಟ್ ಅಪ್ಪ ಇಲ್ಲ ಅಂದಾದಮೇಲೆ ಅಮ್ಮನ ಮಿಸ್ಸಿಂಗ್ ಪಾಯಿಂಟ್ಸೇ ಬೇರೆ, ಅಮ್ಮ ಮಿಸ್ ಮಾಡ್ಕೊಳ್ತಾ ಇರೋ ಪಾಯಿಂಟ್ಸ್ಗಳೇ ಬೇರೆ ಇದೆ. ಸೊ ಆ ಥರ ಇಲ್ಲ ಅದು ತುಂಬ ಚೆನ್ನಾಗಿ ಅದು ನಾಟುತ್ತೆ. ಇನ್ನೊಂದು ಕಡೆ ಸೂರ್ಯ ವಿಚಾರಕ್ಕೆ ಏನು ಸಂಬಂಧಗಳ ವಿಚಾರಕ್ಕೆ ಇನ್ನೊಂದು ಆ ಫ್ರೆಂಡ್ಶಿಪ್ ಮಧ್ಯೆ ಒಂದು ದ್ವಂದ್ವ ಶುರುತ್ತಲ್ಲ. ಅಂದರೆ ತಂಗಿ ಕಂಪ್ಲೇಂಟು ಹಿಂಗೆ ಕೊಟ್ಟಿರೋದು ಅಂದರೆ ಸುಳ್ಳು ಹೇಳಿರೋದು ಅಂದರೆ ಅದು ತಪ್ಪಲ್ಲ. ಒಂದು ಮರೆಮಾಚೋದಕ್ಕೆ ಆ ಒಂದು ಅವ್ರಿಗೆ ನೋವು ಕೊಡಬಾರ್ದು ಅನ್ನೋ ದೃಷ್ಟಿಕೋನದಲ್ಲೇನೋ ಆ ಥರದ್ದು ಸಂದರ್ಭಗಳನ್ನು ನಮ್ಮಂಥವ್ರು ತುಂಬ ಅಂದರೆ ನಮ್ಮ ಸುತ್ತಲೂ ತುಂಬ ಎದುರಿಸಿರೋದು ನೋಡಿದ್ದೀನಿ. ಅಂದರೆ ತಪ್ಪೇ ಎಲ್ಲ ಪಾಪ ಅದು, ಬಟ್ ಅದು ಏನೋ ಪ್ರೊಜೆಕ್ಷನ್ ಹಂಗಾಗಿರುತ್ತೆ ಅಥವಾ ಅವ್ರು ತಿಳ್ಕೊಂಡಿರೋದಂಗೆ ಆಗುತ್ತೆ. ಸೊ ಆ ಥರದ್ದು ಸನ್ನಿವೇಶ ನನಗೆ ಅದಕ್ಕೆ ಅಂದರೆ ಇಡೀ ಸಿನಿಮಾದಲ್ಲಿ ಇದೊಂದು ವಿಷಯ ಅಂತಲ್ಲ, ಅಂದರೆ ಫ್ರೆಂಡ್ಶಿಪ್ ಆಗಿರ್ಬೋದು, ಸಂಬಂಧ ಆಗಿರ್ಬೋದು, ಅಥವಾ ಅವ್ನಿಗೆ ಯಾರೂ ಇಲ್ಲ ಅನ್ನೋದಾಗಿರ್ಬೋದು, ಸಮಾಜ ಸೇವೆ ಆಗಿರ್ಬೋದು, ಈ ಎಲ್ಲ ದೃಷ್ಟಿಕೋನದಲ್ಲೂ ಮತ್ತು ಆ ಇನೋಸೆನ್ಸ್ ತಂದೆಗೆ ಇದಿರಲ್ಲ. ಸೊ ಎಲ್ಲ ವಿಷಯಗಳಿಗೂ ಅಂದರೆ ಇದು ತುಂಬ ಅನುಭವಿಸಿದರೆ ಮಾತ್ರ ಇವೆಲ್ಲ ಹುಟ್ಟಕ್ಕೆ ಸಾಧ್ಯ. ಸೊ ಅದಕ್ಕೆ ಕೇಳಿದ್ದು ನಾನು, ನಿಮ್ಮ ಹುಡುಕಾಟ ಏನು? ಅಲ್ಲಿ ಮನುಷ್ಯತ್ವ ತುಂಬ ಕಾಣಿಸ್ತದೆ ಸಿನಿಮಾಲಿ, ಮಾನವೀಯತೆ ತುಂಬ ಕಾಣಿಸ್ತದೆ. ಆ್ಯಂಡ್ ಅದೆಲ್ಲದಕ್ಕಿಂತ ಇವತ್ತಿನ ಪರಿಸ್ಥಿತಿ ಹೆಂಗಿದೆ, ರಾಜಕೀಯ ವ್ಯವಸ್ಥೆ ಆಗಿರ್ಬೋದು, ಅಥವಾ ಸಾಮಾಜಿಕ ವ್ಯವಸ್ಥೆ ಆಗಿರ್ಬೋದು, ಅಥವಾ ಈ ಮಧ್ಯಮ ವರ್ಗದ ಬದುಕಾಗಿರ್ಬೋದು. ಸೊ ಆ ವಿಚಾರಕ್ಕೆ ಅಂದರೆ ನೀವು ಕಂಡಂತಹ ಒಂದು ಹೈಲಿ ಸೊಸೈಟಿನ ಒಂದು ಕಡೆ ತೋರಿಸ್ತೀರಾ, ತುಂಬ ಲೋ ಕ್ಲಾಸ್ ಸೊಸೈಟಿನ ಒಂದು ಕಡೆ ತೋರಿಸ್ತೀರಾ. ಸೊ ಅದರ ಮಧ್ಯೆ ಆಗುವಂಥ ಆ ಸಂಘರ್ಷನ ತುಂಬ ಮೆಟಫರ್ಗಳಿದೆ ಅದರಲ್ಲಿ. ಸೊ ಒಂದೊಂದು ನೀವೇ ಬಿಡಿಸಿ ಹೇಳಿದ್ರೆ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ಅದು ಕರೆಕ್ಟಾಗಿ ಗಮನಿಸಿದ್ರೆ ಈ ಕಡೆ ಒಬ್ಬ ಜಪಾನ್ ಅಂತಿರ್ತಾನೆ, ಆ ಕಡೆ ಒಬ್ಬ PK ಅಂತಿರ್ತಾನೆ. ಜಪಾನು ಕೂದಲನ್ನ ಯಥಾವತ್ತಾಗಿ ಬಿಟ್ಕೊಂಡು ಓಡಾಡ್ತಾ ಇರ್ತಾನೆ. ಅಷ್ಟೇ ಕೂದಲಿರೋ ಅಂಥ PK ಅನ್ನೋನು ಹೊರದೇಶದಿಂದ ಬಂದಿರೋನು, ಅವನು ಸೀರಮ್ ಗಿರಮ್ ಹಾಕಿ ನೀಟಾಗಿ ಚೆನ್ನಾಗಿ ಬಾಚ್ಕೊಂಡು ಓಡಾಡ್ತಾ ಇರ್ತಾನೆ. ಈ ಥರ ವೇಷಭೂಷಣದಿಂದ ಕೂಡ ನಮ್ಮನ್ನು ಗುರುತಿಸಿ ಬೇರೆ ಬೇರೆ ಮಾನದಂಡದಿಂದ ಅಳೆಯುವಂಥ ಸಮಾಜದಲ್ಲಿ ಬದುಕಿದ್ದೀವಿ. ಇದು ನನಗೂ ಆಗಿರುತ್ತೆ, ನಿಮಗೂ ಆಗಿರುತ್ತೆ, ಪ್ರತಿಯೊಬ್ಬನಿಗೂ ಆಗಿರುತ್ತೆ. ಇದನ್ನು ತಪ್ಪು ಅಂತ ಹೇಳಲಿಕ್ಕೂ ಆಗಲ್ಲ, ಅಥವಾ ನಾವು ಅದನ್ನು ದ್ವೇಷ ಮಾಡಲಿಕ್ಕೆ ಅಥವಾ ಅದನ್ನು ಅದು ಸರಿ ಇಲ್ಲ ಅಂತ ವಾದ ಮಾಡೋಕ್ಕೂ ಆಗಲ್ಲ. ಯಾವಾಗಲೂ ಅನ್ಸೋದೇನೆಂದರೆ ಓಕೆ ಅದನ್ನು ದಾಟಿ ನಾವು ಬದುಕಬೇಕು, ಅದನ್ನು ಮೀರಿ ಬದುಕಬೇಕು ಅಂತ. ಆ ಇನ್ಸ್ಪಿರೇಷನ್ಸ್ಗಳು ಸಣ್ಣ ಸಣ್ಣದಾಗಿ ಪ್ರತಿಯೊಬ್ಬಂಗೂ ಆಗಿನೇ ಒಂದೊಂದೇ ಹಂತ ತಲುಪ್ತಾ ಇರ್ತೀವಿ ನಾವು ಜೀವನದಲ್ಲಿ. ಇಲ್ಲಿ ಅಂದರೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿದು ಮೇಜರ್ ಏನು ಅಂದರೆ ಅವತ್ತಿಂದ ಅವತ್ತಾದ್ರೆ ಸಾಕಪ್ಪ ಅನ್ನೋ ಥರದ್ದು ಯೋಚನೆ. ತಿಂಗಳ ಎಂಡ್ ಆದರೆ ಅದು ಒಂದು ಬಾಡಿಗೆ ಕಟ್ಟಬೇಕು ಇನ್ನೊಂದು ಅಂತ. ಈ ಥರದ್ದು ಚಾಮರಾಜಪೇಟೆ ಅಂತ ಏರಿಯಾಗಳಲ್ಲಿ ಇದು ಸರ್ವೇ ಸಾಮಾನ್ಯ. ಈ ಸೂರ್ಯನ ಕ್ಯಾರೆಕ್ಟರ್ಗೆ ಬೆಳಿಬೇಕು ಅಂತ ಹೋಗುವಂಥ ವ್ಯಕ್ತಿಗೆ ಅವನ ಪರ್ಸ್ನಲ್ ಲೈಫಲ್ಲೂ ಪ್ರಾಬ್ಲಮ್ಮೇ. ಅವನದೊಂದು ನೆಕ್ಸ್ಟ್ ಸ್ಟೆಪ್ ಹತ್ತಬೇಕು, ಅಲ್ಲೂ ಪ್ರಾಬ್ಲಮ್ಮು. ಅಟ್ ದ ಸೇಮ್ ಟೈಮ್ ಅಲ್ಲಿ ಇನ್ನೊಂದೇನೋ ಒಂದು ಅವಘಡ ಆಗಿ ಅವ್ನು ಕೇರ್ ಟೇಕ್ ಮಾಡಬೇಕಾಗಿರೋಂಥ ಪರಿಸ್ಥಿತಿ ಬಂದಾಗ ಅವ್ನು ಯೋಚನೆ ಮಾಡೋದು ಇವ್ರ ಮನೆಯವ್ರಿಗೆ ಒಳ್ಳೇದಾಗಲಿ, ಇವ್ನದು ಇಷ್ಟು ಸಾಲ ಇದೆ, ಇನ್ನೊಂದಿದೆ. ಹಿಂದಿನ ಸೀನಲ್ಲೇ ಅವ್ನು ಕೇಳಿರ್ತಾನೆ ಆ ಟೇಬಲಲ್ಲಿ, ಏನು ನಿಂದೇನು ಸಾಲ ಅಂತ. ವೆರಿ ನೆಕ್ಸ್ಟ್ ಅವನಿಗೆ ತಲೆಗೆ ಬರೋದು, ಅವನ ತಲೆಯಲ್ಲಿದ್ದ ಯೋಚನೆ ಅದೊಂದೇ, ಸಾಲ ತೀರಿಸ್ಬಿಡ್ಬೇಕು, ಆಮೇಲೆ ಮದುವೆ ಆಗ್ತೀನಿ ಅಂತ. ಅಮ್ಮ ಹೇಳೋದು ಅವನಿಗೊಂದು ಮದುವೆ ಆಗ್ಬಿಟ್ಟಿದ್ರೆ ಸಾಕಿತ್ತು ಅಂತ. ಅಂದರೆ ನಾವೇನು ಮಾಡ್ತೀವಿ, ತುಂಬ ಸಲ ಬರೆಯುವಾಗ ಒಂದೇ ಸೀನಲ್ಲಿ ಎಲ್ಲದನ್ನೂ ಹೇಳಕ್ಕೆ ಟ್ರೈ ಮಾಡ್ತೀವಿ, ಇಂಟರ್ಲಿ ಕೊಡಕ್ಕೆ. ಬಟ್ ಇಲ್ಲೆಲ್ಲೋ ಒಂದು ವಿಷಯ ಹೇಳಿ ಇನ್ನೆಲ್ಲೋ ಇನ್ನೊಂದು ಚೂರು ವಿಷಯ ಹೇಳಿದಾಗ ಅದು ನಮ್ಮ ನಿತ್ಯ ಜೀವನದಲ್ಲಿ ನಾವು ಹಾಗೆ ಮಾಡ್ತೀವಿ. ಎಲ್ಲದನ್ನೂ ಒಂದೇ ಸಲ ಹೇಳಲ್ಲ. ಇವತ್ತೇನೋ ಒಂದಿಷ್ಟು ಹೇಳಿರ್ತೀವಿ, ನಾಳೆ ಫೋನ್ ಮಾಡಿ ಇನ್ನೊಂದು ಚೂರು ಇನ್ನೊಂದಿಷ್ಟು ಬಾಕಿ ಇರೋದನ್ನ ಮಾತಾಡ್ತೀವಿ.
ಆ ಥರ ಒಂದು ಕಥೆನಲ್ಲಿ ನೈಜತೆ ಅಥವಾ ಇನ್ನೊಂದು ಅಂತ ಬರೋದಕ್ಕೆ ನಾವು ಅನ್ಕೊಂಡಿದ್ದೆಲ್ಲ ಒಂದೇ ಕಡೆ ಒದರಬಾರ್ದು, ಬೇರೆ ಬೇರೆ ಕಡೆ ಅದನ್ನು ಬಳಕೆ ಮಾಡಿದ್ರೆ ಅನುಕೂಲ ಅಂತ ಆ ಥರದ್ದು ಸಣ್ಣ ಸಣ್ಣದನ್ನು ಬಳಕೆ ಮಾಡಿರೋದು ಇಲ್ಲಿ. ಸೂರ್ಯದು ಆ ಜವಾಬ್ದಾರಿಗಳನ್ನು ಕಳ್ಕೊಳ್ಳೋದಾಗಿದ್ರೆ ಅವನಲ್ಲೇ ಕಳ್ಕೊಂಬಿಡ್ಬೋದಿತ್ತು, ಅವನ ಜವಾಬ್ದಾರಿ ಕಳ್ಕೊಳ್ಳಿಲ್ಲ. ಸಿನಿಮಾದ ಫಸ್ಟ್ ಹಾಫಲ್ಲಿ ಹೋಗುವಂಥ ಅಷ್ಟು ವಿಚಾರ ಜೀವನ ಪದ್ಧತಿ, ಸೆಕೆಂಡಲ್ಲಿ ಇರೋದು ಸಮಾಜದ ಪದ್ಧತಿ ಅಷ್ಟೇ. ಇಡೀ ಸಿನಿಮಾನ ಈ ಥರ ಸಪ್ರೇಷನ್ ಮಾಡಿದ್ರೆ ಹಿಂಗೆ ಮಾಡ್ಬೋದು.